ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತು ನನ್ನ ಮುಖ ಸ್ವಲ್ಪ ಸರಿ ಆಗ್ತಾ ಬಂದಿದೆ. ನೋಡಿ, ಇಲ್ಲೆಲ್ಲ ಕಮ್ಮಿ ಆಗಿದೆ. ಸ್ವಲ್ಪ ಇದು ಮಾತ್ರ ಸ್ವಲ್ಪ ತುರಿಸ್ತಾ ಉಂಟು. ಅದು ನಾಳೆಗೆ ಸರಿ ಹೋಗ್ಬೋದು. ಇಲ್ಲಿ ಎಲ್ಲ ಸರಿಯಾಗಿದೆ. ಇದು ಮಾತ್ರ ಸ್ವಲ್ಪ ಉಂಟು, ಇಷ್ಟು ಜಾಗ. ನಾಳೆ ಸರಿ ಹೋಗ್ಬೋದು. ಇವತ್ತು ವೆಜ್ ಸಾಂಬಾರು ಮಾಡಬೇಕು ಅಂತ ಇದ್ದೇನೆ. ಮತ್ತೊಂದು ಮಾವಿನ ಹಣ್ಣು ಉಂಟು, ಮೊನ್ನೆ ತಗೊಂಡದು ಮಲ್ಲಿಕ, ಅದರದೊಂದು ಚಟ್ನಿ ಮಾಡಬೇಕು ಅಂತ ಇದ್ದೇನೆ. ನಾವು ಗುರುವಾರ ಮತ್ತು ಶುಕ್ರವಾರ ವೆಜ್, ನಾನ್ ವೆಜ್ ಮಾಡೋದಿಲ್ಲ. ಹಾಗಾಗಿ ವೆಜ್ ಸಾಂಬಾರು ಅಂದರೆ ತರಕಾರಿ ಎಂತ ಇಲ್ಲ. ಒಂದು ಗಿಡದಲ್ಲಿ ಒಂದು 4 ತೊಂಡೆಕಾಯಿ ಸಿಕ್ತು. ಆಮೇಲೆ ಮೇಲೆ ಟೆರಸಲ್ಲಿ 4 ಅಳಸಂಡೆ ಕಾಳು ಸಿಕ್ಕಿತು. ಅದು ಮತ್ತೊಂದು ಟೊಮೆಟೊ, ಮತ್ತೊಂದು 2-3 ಬಟಾಟೆ ಇರಬೇಕು. ಅದೆಲ್ಲ ಹಾಕಿ, ಮತ್ತು ಸ್ವಲ್ಪ ಬಟಾಣಿ ಉಂಟು ಫ್ರಿಜ್ಜಲ್ಲಿ ನೆನೆಸಿರೋದು, ಅದನ್ನೆಲ್ಲ ಹಾಕಿ ಒಂದು ಸಾಂಬಾರು ಮಾಡ್ತೇನೆ. ಖಾಲಿ ಸಾಂಬಾರು ಜೊತೆ ಸೇರೋದಿಲ್ಲ ಅಲ್ಲ, ಅದಕ್ಕೋಸ್ಕರ ಒಂದು ಮಾವಿನ ಹಣ್ಣಿದು ಚಟ್ನಿ ಮಾಡ್ತೇನೆ. ಇವತ್ತು ಮಳೆ ಕೂಡ ಸ್ವಲ್ಪ ಕಮ್ಮಿ ಉಂಟು, ಮತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ನಿನ್ನೆ ಕೂಡ ಹೀಗೇನೆ ಇತ್ತು ವಾತಾವರಣ. ಸಡನ್ ಗಾಳಿ ಮಳೆ ಬಂತು ನಿನ್ನೆ. ನೋಡಿ, ಇವತ್ತು ಹೀಗೆ ಉಂಟು ವಾತಾವರಣ. ಹನಿ ಹನಿ ಬರ್ತಾ ಉಂಟು. ಅದಕ್ಕೆ ಇವತ್ತು ಬಟ್ಟೆ ಇಲ್ಲಿ ಹಾಕಲಿಲ್ಲ, ಹಿಂದ್ಗಡೆ ಹಾಕಿದ್ದೇವೆ ಒಣಗಲಿಕ್ಕೆ. ರಾಜಾರಾಣಿ ಮೇಯ್ತಾ ಉಂಟು ನೋಡಿ, ಹುಲ್ಲು ತಿಂತದೆ ಚೆನ್ನಾಗಿ. ನಮ್ಮ ಮನೆಯ ಲವ್ ಬರ್ಡ್ಸ್ ನೋಡಿ, 2 ಒಟ್ಟಿಗೆನೇ ಇರೋದಿದ್ದು, ಜೊತೆಯಲ್ಲೇ ಇರ್ತದೆ ನೋಡಿ. ಅದು ಎಲ್ಲಿ ಹೋಗ್ತದೆ, ಇದು ಅಲ್ಲಿ ಹೋಗ್ತದೆ. ಅದಕ್ಕೆ ಸ್ವಲ್ಪ ಶೀತ ಆಗಿದೆ. ಈಗ ವರ್ಷದ್ದು ಶಿರಪ್ ಕೊಡ್ಬೇಕು ಅದಕ್ಕೆ. ಅವತ್ತೊಮ್ಮೆ ವರ್ಷದ್ದು ಶಿರಪ್ ಕೊಟ್ಟು ಹುಷಾರಾಗಿದೆ. ಈಗ ಕಂಟಿನ್ಯೂ ಆಗಿ 4 ದಿನ ಮಳೆ ಬಂತಲ್ಲ, ಅದಕ್ಕೆ ಕೂಡ ಶೀತ ಆಗಿದೆ ಅಲ್ಲ. ವರ್ಷ ಶಿರಪ್ ಕೊಡ್ಬೇಕಲ್ಲ ಅದಕ್ಕೆ. ನೀನು ಬರೀ ಅದನ್ನೇ ನೋಡ್ತಾ ಕೂತಿದ್ದಿ. ವರ್ಷು ನಿನ್ನೆದು ಕ್ಲಾಸ್ ವರ್ಕ್, ಹೋಮ್ ವರ್ಕ್ ಎಲ್ಲ ಮಾಡ್ತಾ ಇದ್ದಾನೆ. ಅವನು ಇವತ್ತು ಸ್ಕೂಲಿಗೆ ಹೋಗಲಿಲ್ಲ ಅಲ್ಲ, ಅದಕ್ಕೆ ಅದು ಮಾಡ್ತಾ ಇದ್ದಾನೆ. ಅವನ ಫ್ರೆಂಡ್ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದ ಕ್ಲಾಸ್ ವರ್ಕ್, ಹೋಮ್ ವರ್ಕ್, ಅದನ್ನೀಗ ಮಾಡ್ತಾ ಇದ್ದಾನೆ. ಹುಷಾರಾಗಿದ್ದಾನೆ. ಸ್ವಲ್ಪ ಶೀತ ಮತ್ತು ಕೆಮ್ಮು ಉಂಟು. പക്ഷേ ಇಲ್ಲಿ ನೋಡು, ಇರಲಿ ಬಿಡು, ಮತ್ತೆ ಆಯಿಂಟ್ಮೆಂಟ್ ಹಾಕ್ತೇನೆ. ಅದು ಅವನಿಗೆ ಸೊಳ್ಳೆ ಕಚ್ಚಿದೆಲ್ಲ ಇನ್ಫೆಕ್ಷನ್ ಥರ ಆಗಿದೆ ನೋಡಿ. ಇಷ್ಟು ದೊಡ್ಡದಾಗಿದೆ ನೋಡಿ ಕೈಯಲ್ಲಿ. ಸೊಳ್ಳೆ ಕಚ್ಚಿದ್ದು ಮೊನ್ನೆ, ಅದರಲ್ಲಿ ಈಗ ಕೀವಾಗಿದೆ. ಇವನು ಸಣ್ಣ ಮಗು ಇರುವಾಗ ಅಷ್ಟೇ, ಇವನಿಗೆ ಒಂದು ಸೊಳ್ಳೆ ಕಚ್ಚಬಾರ್ದು. ಈ ರೀತಿ ಆಗ್ತಿತ್ತು ರೇಷಿ. ಈಗ 1-2 ವರ್ಷದಿಂದ ಆಗಲಿಲ್ಲ, ಕಮ್ಮಿ ಆಗಿತ್ತು. ಈಗ ಈ ವರ್ಷದಲ್ಲಿ ವಾಪಸ್ಸಾಗಿದೆ ನೋಡಿ. ಈಗ ರಪ್ಪ ಒಂದು ಪದಾರ್ಥ ಮಾಡಿ ಬಿಡೋದು. ಕರೆಂಟ್ ಒಂದು ದಿನದಲ್ಲಿ 100 ಸರ್ತಿ ಹೋಗ್ತದೆ. ಯಾವಾಗ ಇರ್ತದೆ ಆವಾಗ ರಪ್ಪ ಕೆಲಸ ಮಾಡೋದು, ಮತ್ತು ಯಾವಾಗ ಹೋಗ್ತದೆ ಅಂತಿಲ್ಲ. ಅದಕ್ಕೆ ಈಗ ಒಂದು ರಪ್ಪ ಪದಾರ್ಥವನ್ನು ಮಾಡಿ ಬಿಡ್ತೇನೆ. ಇವನು ನೋಡಿ, ನಾನು ಹಚ್ತೇನೆ, ಕೊಡು. ಮಿಕ್ಸ್ ವೆಜ್ ಸಾಂಬಾರು ಮಾಡ್ತಾ ಇದ್ದೇನೆ. ಇದಕ್ಕೆ ಮನೆಯಲ್ಲಿ ಆಗಿರೋ ತೊಂಡೆಕಾಯಿ ಮತ್ತು ಅಳಸಂಡೆ, ನಾನು ಟ್ಯಾರಸಲ್ಲಿ ತೋರಿಸಿದ್ದೆಲ್ಲ ಬ್ಲ್ಯಾಕ್ ಬೀನ್ಸ್ ನೋಡಿ, ಅದು ಕೆಲವು ಬಲ್ತಿತ್ತು, ಅದರದ್ದು ಬೀಜ ತೆಗೆದಿದ್ದೇನೆ. ಎಳತ್ತನ್ನು ಕಟ್ ಮಾಡಿ ಹಾಕಿಕೊಂಡಿದ್ದೀನಿ. 1 ಟೊಮೆಟೊ, ಈರುಳ್ಳಿ ಮತ್ತು 3 ಬಟಾಟೆ, ಆಮೇಲೆ ಸ್ವಲ್ಪ ಬಟಾಣಿ ಕಾಳಿತ್ತು ನೆನೆಸಿರೋದು, ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೇನೆ. ಈಗ ಮಸಾಲ ಹುರಿದ್ದೇನೆ. ಮೆಣಸು ಒಂದು 7-8 ಮೆಣಸು, ಒಂದು 3-4 ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ, ಕೊತ್ತಂಬರಿ, ಚೂರು ಜೀರಿಗೆ. ಇಲ್ಲಿ ಬಟಾಣಿ ಕಾಳು ಬೇಯ್ತಾ ಉಂಟು. ಈಗ ಕಟ್ ಮಾಡಿರುವ ವೆಜಿಟೇಬಲ್ಸ್ ಹಾಕ್ತೇನೆ. ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಸಾಂಬಾರು ಇವತ್ತು.
ಫ್ರೈ ಮಾಡಿರುವಂಥ ಮಸಾಲ, ಇದರ ಜೊತೆ ತೆಂಗಿನಕಾಯಿ, ಒಂದು 2 ಹಿಡಿಯಷ್ಟು ತೆಂಗಿನಕಾಯಿ ಹಾಕ್ತೇನೆ, ಸಾಕು. ಇದನ್ನೀಗ ಗ್ರೈಂಡ್ ಮಾಡಿ ತರ್ತೇನೆ. ಇದು ಕಪ್ಪು ಅಳಸಂಡೆ ಹಾಕಿದ್ದೇನಲ್ಲ, ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ, ನೋಡಿ ಕಲರ್ ನೋಡಿ ಅಂತೆ. ಮಸಾಲ ಕೂಡ ರುಬ್ಬಿ ಆಗಿದೆ. ಈಗ ಇದರ ಜೊತೆ, ಇದು ವೆಜ್ ಸಾಂಬಾರ್ ಜೊತೆ ಮಾವಿನಕಾಯಿ ಚಟ್ನಿ ಮಾಡ್ತಾ ಇದ್ದೇನೆ. ಮಾವಿನಕಾಯಿ ಅಲ್ಲ, ಮಾವಿನ ಹಣ್ಣಿದ್ದು, ಇದು ಮಲ್ಲಿಕ ಮಾವಿನ ಹಣ್ಣು, ಇದ್ರದ್ದು ಚಟ್ನಿ ಮಾಡ್ತಾ ಇದ್ದೇನೆ. ಚಟ್ನಿ ರುಬ್ಲಿಕ್ಕೆ ತೆಂಗಿನಕಾಯಿ, 2 ಬೆಳ್ಳುಳ್ಳಿ, 4 ಕಾಯಿಮೆಣಸು, ಸ್ವಲ್ಪ ಸಾಸಿವೆ, ಇಷ್ಟನ್ನು ನಾವು ಮಿಕ್ಸಿಯಲ್ಲಿ ರುಬ್ಬಬೇಕು. ನಾನೀಗ ಮಾವಿನ ಹಣ್ಣನ್ನು ರೆಡಿ ಮಾಡ್ತೇನೆ. ಇದ್ರದ್ದು ಸಿಪ್ಪೆ ತೆಗಿಬೇಕು. ನೋಡಿ ಸಿಪ್ಪೆ ಈ ರೀತಿ ಚೆನ್ನಾಗಿ ಬರ್ತದೆ. ಈ ರೀತಿ ಸಿಪ್ಪೆ ತೆಗೆದಾದ ನಂತರ ಇದನ್ನು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈ ಪಾತ್ರೆಗೆ ಹಾಕಿಕೊಳ್ಬೇಕು. ಮಾವಿನ ಹಣ್ಣನ್ನು ಕಿವುಚಬೇಕು. ಕಿವುಚಿ ಇಟ್ಕೊಂಡಿದ್ದೇನೆ. ಇಲ್ಲಿ ಸೈಡಿಗೆ ಇರಲಿ, ಇದು ಬೇಯಿತು. ಇದಕ್ಕೀಗ ಮಸಾಲೆ ಹಾಕ್ತೇನೆ. ನನಗೆ ತರಕಾರಿ ಸಾಂಬಾರಿಗಿಂತ ತರಕಾರಿ ಪಲ್ಯ ಅಂದರೆ ತುಂಬಾ ಇಷ್ಟ. ಅದು ಕೂಡ ಮಿಕ್ಸ್ ವೆಜ್ ಪಲ್ಯ ಅಂದರೆ ತುಂಬಾ ಇಷ್ಟ. ಆದರೆ ನನ್ನ ಹಸ್ಬೆಂಡಿಗೆ ಸಾಂಬಾರೇ ಬೇಕು, ಅವರಿಗೆ ಪಲ್ಯ ಇಷ್ಟ ಆಗೋದಿಲ್ಲ ಅಷ್ಟು. ಪಲ್ಯ ಮಾಡಿದರೂ ಏನಾದರೂ ಸಾಂಬಾರಿದ್ರೆ ಇಷ್ಟ ಆಗ್ತದೆ ಅವರಿಗೆ, ಅದಕ್ಕೆ ನಾನು ಸಾಂಬಾರೇ ಮಾಡೋದು. ಇದು ಚಟ್ನಿ ಮಾಡಲಿಕ್ಕೆ ಈಗ 2 ಬೆಳ್ಳುಳ್ಳಿ, 4 ಕಾಯಿಮೆಣಸು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜಾಸ್ತಿ ಇದಕ್ಕೆ, ಒಂದಿಷ್ಟು ಸಾಸಿವೆ, ತೆಂಗಿನ ತುರಿ, ಉಪ್ಪು ಕೂಡ ಹಾಕ್ತೇನೆ. ಈ ಚಟ್ನಿ ರುಬ್ಲಿಕ್ಕೆ ಬಿಸಿ ನೀರನ್ನು ಹಾಕಬೇಕು. ಮಿಕ್ಸ್ ವೆಜ್ ಸಾಂಬಾರ್ ರೆಡಿಯಾಗಿದೆ. ರುಬ್ಬಿರುವಂಥ ಚಟ್ನಿಯನ್ನು ಇದಕ್ಕೆ ಹಾಕಬೇಕು. ಕೆಂಪು ಮೆಣಸು ಕೂಡ ಹಾಕಿ ಮಾಡ್ಬೋದು, ನಾನಿವತ್ತು ಕಾಯಿ ಮೆಣಸು ಹಾಕಿರೋದು. ಸ್ವಲ್ಪ ಖಾರ ಮಾಡಬೇಕು ಚಟ್ನಿ. ಮಾವಿನಕಾಯಿ ತುಂಬ ಸಿಹಿ ಇತ್ತು ಇದು, ಅದಕ್ಕೆ ನಾನು ಸ್ವಲ್ಪ ಖಾರ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾವಿನ ಹಣ್ಣು ಚಟ್ನಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೇಕಿದ್ರೆ ಇದಕ್ಕೆ ಒಗ್ಗರಣೆ ಕೂಡ ಹಾಕ್ಬೋದು. ನಾನೀಗ ಸಾಂಬಾರಿಗೆ ಒಗ್ಗರಣೆ ಹಾಕ್ತೇನೆ, ಅದರದ್ದು ಸ್ವಲ್ಪ ಒಗ್ಗರಣೆ ಇದಕ್ಕೆ ಹಾಕ್ತೇನೆ. ನಮ್ಮದು ರಾಜ ಗೊಬ್ಬೆ ಹಾಕ್ತಾ ಇದ್ದಾನೆ, ಏನೋ ನೋಡಿದ ಕಾಣಬೇಕು. ಒಗ್ಗರಣೆಗೆ ಇಟ್ಟಿದ್ದೇನೆ. ಸಾಸಿವೆ, ಒಂದು ಮೆಣಸನ್ನು ಕಟ್ ಮಾಡಿ ತಗೊಂಡಿದ್ದೇನೆ, ಇದನ್ನು ಕೂಡ ಇದಕ್ಕೆ ಹಾಕ್ತೇನೆ. ಸ್ವಲ್ಪ ಒಗ್ಗರಣೆ ಇಲ್ಲಿ ಹಾಕ್ತೇನೆ.
ಸ್ವಲ್ಪ ಒಗ್ಗರಣೆ ಇದಕ್ಕೆ. ಮಾವಿನ ಹಣ್ಣು ಟೇಸ್ಟಿಯಾದ ಒಂದು ಚಟ್ನಿ ರೆಡಿ ಆಯಿತು. ಮಧ್ಯಾಹ್ನ ಅಡಿಗೆಯಾಗಿ ಊಟ ಮಾಡಿ ಮತ್ತು ನಾನು ಮತ್ತು ವರ್ಷ ಮಲಗಿದ್ದು. ನನಗೆ ಎದ್ದು ಚಹಾ ಎಲ್ಲ ಮಾಡಿ ಕುಡ್ದಾಯಿತು. ವರ್ಷಿನ ಹೇಳ್ಬೇಕಷ್ಟೇ. ಈಗೊಂದು ಮಳೆ ಬಂತು, ತುಂಬ ಜೋರು ಮಳೆ ಬಂತು ನೋಡಿ. ನೀರು ಎಷ್ಟು ಸ್ಪೀಡಲ್ಲಿ ಬೀಳ್ತಾ ಉಂಟು ನೋಡಿ. ಇವತ್ತು ಈ ದಾಸವಾಳ ಹೂವು ಅರಳಿದೆ. ಇಲ್ಲೊಂದು ಅರಳಿದೆ ಬೇರೆ ಕಲರಿದ್ದು, ಪಿಂಕ್ ಕಲರಿದ್ದು. ಗಟ್ಟಿ ಮಳೆ ಬಂತೀಗ. ಅದು ಮಕ್ಕಳಿಗೆ ಸ್ಕೂಲ್ ಬಿಡುವ ಟೈಮ್ ಈಗ. ಆ ಟೈಮಿಗೆ ಬಂತು ಒಳ್ಳೆ ಮಳೆ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೇನೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ.